ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮ್ಯಾಮ್ ನೀವು ಹೇಳ್ತೀರಾ ಓದಿ ಅಂತ. ಇವತ್ತು ಎಷ್ಟೋ ಜನ ಓದಿದ್ದಾರೆ, ಯಾವುದೇ ಸರ್ಕಾರ ಬಂದ್ರು ನಿರುದ್ಯೋಗ ನಿರ್ಮೂಲನೆ ಮಾಡ್ತೀನಿ ಅಂತ ಇದ್ದಾರೆ. ಇವಾಗ ಎಷ್ಟು ಸರ್ಕಾರಗಳು ಬಂದು ಹೋಗಿದೆ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದೀರಾ, ಅದಕ್ಕೆ ನನ್ಗೆ ಉತ್ತರ ಕೊಡಕ್ಕೆ ಹೇಳಿ. ನಿಮಗೆ ಇದಕ್ಕೊಂದು ಉತ್ತರ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ನಿರುದ್ಯೋಗ ಸಮಸ್ಯೆ ಇದೆ, ಉದ್ಯೋಗ ಕೊಡ್ರಿ. ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ 2 ಕೋಟಿನೋ 3 ಕೋಟಿನೋ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ, ಕೊಟ್ಟಿಲ್ಲ ಅಂತ. ಅದಕ್ಕೆ BJP ಅವರು ಹೇಳೋದು ಮುದ್ರಾ ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಭಾಳಷ್ಟು ಜನ ಸ್ವಾವಲಂಬಿಗಳಾಗಿ ಸ್ವಂತ ಯಾವುದಾದ್ರೂ ಒಂದು ಈ ಥರ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಉದ್ಯೋಗ ಅನ್ನೋದಕ್ಕಿಂತ ನಿಮ್ಮ ಥರ ಬೀದಿ ಬದಿ ವ್ಯಾಪಾರನೋ ಅಥವಾ ತಳ್ಳು ಗಾಡಿನೋ ಅಥವಾ ಬೇರೆ ಬೇರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಸ್ವಾವಲಂಬನೆಯ ಬದುಕು ಅನ್ನೋದಾದರೆ ಆ ಬದುಕನ್ನು ಕೆಡಿಸುವ ಹಕ್ಕು ಯಾರಿಗಿದೆ ಹೇಳಿ? ಆಯಿತು, ನಿಮಗೆ ಜಾಗದ ತೊಂದರೆ ಇದ್ದರೆ ಇನ್ನೊಂದು ಜಾಗ ಕಲ್ಪಿಸಿ, ಅಷ್ಟೇ, ವೆರಿ ಸಿಂಪಲ್. ಜಾಗದ ತೊಂದರೆ ಇದ್ದರೆ ಇನ್ನೊಂದು ಜಾಗ ಕಲ್ಪಿಸಿ. ಆವಾಗೇನಾದರೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನಾನು ಅಲ್ಲೋಗಲ್ಲ ಇಲ್ಲೋಗಲ್ಲ ಅಂತ ತರಲೆ ಮಾಡಿದ್ರೆ ನಾವೇ ನಾಗರಿಕರು ಚೀಮಾರಿ ಹಾಕ್ತೀವಿ. ನಾವೇ ಹಾಕ್ತೀವಿ ಚೀಮಾರಿ. ರೀ ಜಾಗ ಕೊಟ್ಟಿದಾರಲ್ಲ ಹೋಗಿ ನಾವು ಬರ್ತೀವಿ, ಗ್ರಾಹಕರು ನಿಮ್ಮ ಹತ್ರಕ್ಕೆ ನಾವು ಹುಡ್ಕೊಂಡು ಬರ್ತೀವಿ, ನೀವು ಹೋಗಿ ಅಂತ ನಾವು ಹೇಳ್ತೀವಿ. ನೀವು ಏನೂ ತೋರಿಸ್ದೆ ಕೋರ್ಟ್ ಹೇಳೈತೆ ನಾವು ಮಾಡ್ತೀವಿ. ರೀ ಜನರು ಜನಸೇವಕರು ಅಥವಾ ಜನಪ್ರತಿನಿಧಿಗಳನ್ನು ಯಾಕೆ ಆಯ್ಕೆ ಮಾಡ್ತಾರೆ ಹೇಳಿ? ಅಧಿಕಾರಿಗಳು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ, ಜನಪ್ರತಿನಿಧಿಗಳು ಜನರ ಪರವಾಗಿ ಕೆಲಸ ಮಾಡ್ತಾರೆ, ಜನರ ಭಾವನೆಗಳಿಗೆ ಸ್ಪಂದಿಸ್ತಾರೆ, ಜನರ ಬೇಕು ಬೇಡಗಳಿಗೋಸ್ಕರ ಹೋರಾಡ್ತಾರೆ ಅಂತ ಓಟ್ ಹಾಕ್ತೀವಿ. ಹಾಗಿದ್ರೆ ನಾವು ಅಧಿಕಾರಿಗಳಿಗೆ ಓಟ್ ಹಾಕಿ ಅಧಿಕಾರಿಗಳ ಜೊತೆಗೇನೆ ಕೆಲಸ ಮಾಡ್ಬೋದಲ್ಲ? ಆ ಒಂದು ಮಿಡಿಯುವ ಹೃದಯ ರಾಜಕಾರಣಿಗಳಿಗೆ ಬೇಕು. ಸರ್ಕಾರದ ಹತ್ರ ಚಾಯ್ಸ್ ಇರಲಿಲ್ವಾ? ಸರ್ಕಾರ ಟೈಮ್ ಕೇಳ್ಬೋದಾಗಿತ್ತಲ್ಲ. ಕುತ್ತಿಗೆ ಮೇಲೆ ಕೂತಿದ್ರೆ ಟೈಮ್ ಕೇಳ್ಬೋದಾಗಿತ್ತು. ಟೈಮ್ ಕೊಡಿ ದಯವಿಟ್ಟು, ನಾವು ಅವ್ರಿಗೆ ಮತ್ತೆ ಅವ್ರಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಅಂತ ಟೈಮ್ ಕೇಳ್ಬೋದಾಗಿತ್ತಲ್ಲ. ಏನು ಆಗದೆ ಇರುವಂಥ ಮಾತಲ್ಲ. ಒಳ್ಳೆ ಪಾಯಿಂಟ್ ರೇಸ್ ಮಾಡಿ. JB ಎಲೆಕ್ಷನ್ ಮಾಡಿ ಅಂತ ತಪ್ಪ್ರಕ್ಕೆ ಆಗ್ತಾ ಇದೆ ಕೋರ್ಟ್. ಮಾಡಿದ್ರೆ ನೀವು ಆವಾಗ ನಿರ್ದೇಶನ ಪಾಲಿಸೋಕ್ಕಾಗಲ್ವಾ ನಿಮಗೆ? ಆವಾಗ 108 ಕಾರಣಗಳಿರ್ತಾವ ನಿಮಗೆ. ಅದೇ ಬಡವರು ನಿರ್ಗತಿಕರು ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರು ಸತ್ರು ಯಾರು ಅಳಲ್ಲ. ಯಾಕೆ ಹೇಳಿ? ಅವ್ರು ಬೀದಿ ಬದಿ ವ್ಯಾಪಾರಿಗಳು, ದಿನಕ್ಕೆ 500 ರೂಪಾಯಿ ದುಡಿದ್ರೆ ಹೆಚ್ಚು ಅಂಥವ್ರನ್ನ ಬೇಕಾದ್ರೆ ಒದ್ದೋಡಿಸಿದ್ರು ಏನೂ ಆಗಲ್ಲ. ಇದು ಈ ಸರ್ಕಾರಗಳ ಒಂದು ಮನಸ್ಥಿತಿ. ಹೇಳಿ ಸ್ವಾಮಿ. ಇವಾಗ ತಾವು ಹೇಳಿದ್ರಿ, ಈಗ ಬಡವ್ರ ಮೇಲೆ ಮಾತ್ರ ದೌರ್ಜನ್ಯ ಮಾಡ್ತಾರೆ ಅಂತ. ಈ ಅಧಿಕಾರಿಗಳಿಗೆ ಇದು ಯಾವ ಮಟ್ಟಕ್ಕೆ ಇದಾಗಿದೆ ಅಂತಂದರೆ, ಅವ್ರಿಗೆ ಸಿಕ್ಕಿದ ಚಾನ್ಸ್ ಆಗ್ಬಿಟ್ಟಿದೆ. ಈಗ ಏನು ಅವನಿಗೆ ಈ ರಸ್ತೆನ ನೀನು ಇದು ಮಾಡಬೇಕಪ್ಪ, ವೆಕೇಟ್ ಮಾಡಬೇಕು ಅಂತಂದರೆ ಅವ್ನಿಗೇನು ಗೊತ್ತಾ, ಪಕ್ಕದಲ್ಲಿ ಸೇರಿ ಮಾಡ್ತಾನೆ ಅವನು. ಗಣೇಶ ಮಾಡೋದ್ರೆ ಗಣೇಶನ ಅಪ್ಪನ್ ಮಾಡ್ತೀನಿ ಅಂತ ಹೇಳೋಂಥ ಅಧಿಕಾರಿಗಳು ಇವತ್ತು ಮಾಡ್ತಾರೋ ಕೆಲಸಗಳು ಮಾಡ್ತಾ ಇರೋದವರು. ಅವ್ರಿಗೆ 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 ನೆಟ್ಟಿಗೆ ಹೇಳೋದಕ್ಕೂ ಕೇಳೋದಕ್ಕೂ ಯಾರೂ ಇಲ್ಲ. ಒಂದು ಬಂಡಿ ಎತ್ಕೊಂಡು ಹೋಗ್ಬೇಕಾದ್ರೆ ನಾವು ಗೌರ್ಮೆಂಟಿಂದ ಅಲರ್ಟ್ ಆಗಿರೋ ಬಂಡಿ ಚಪ್ಪಲ್ ಒಂದು ಬರ್ತಾರ ಮೇಡಮ್, ಅದು ಆ ಅಂಗಡಿನ ಎತ್ಕೊಂಡು ಹೋಗ್ಬಾರ್ದಪ್ಪ, ಅದನ್ನ ಅಲ್ಲಿ ಬಿಡ್ಬೇಕು ನೀವು ಅಂತ ಹೇಳಿದ್ರೆ ಅದನ್ನ ಇಲ್ಲ ನಾನು ಶಿಫ್ಟ್ ಮಾಡಿಸಿ ಅಂತ ನಾವು ಹೇಳ್ತಾ ಇದೀವಿ. ಶಿಫ್ಟ್ ಮಾಡಿಸಿ ತೆಗೆದು ಹಾಕ್ತೀವಿ, ಸರಿ ಇಲ್ಲ ಆಗಲ್ಲ, ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಅವರು. ಈ ಥರ ವ್ಯವಸ್ಥೆ ಯಾವ ಮಟ್ಟಕ್ಕಾಗಿದೆ ಅಂತಂದರೆ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಯಾರೂ ಬಡವರು ಅನ್ನೋದು ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಅವ್ರನ್ನ ಯಾರೂ ಪ್ರಶ್ನೆನೇ ಮಾಡ್ತಿಲ್ಲ ಕೂಡ. ಅಧಿಕಾರಿಗಳು ಎಲ್ಲೋ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಇವ್ರು JCB ತಗೊಂಡು ಹೋಗ್ತಾರೆ, ಇವರು ಮೆನ್ ಕರ್ಕೊಂಡೋಗಿ ಎತ್ತಾಕೊಂಡು ಬರ್ತಾ ಇರೋದು ಅಷ್ಟೇ. ಏನು ಮುಂದೆ ಹಿಂದೆ ನೋಡಲ್ಲ. ಅಲ್ಲಿ ಆಗಿರುವಂತ ನಷ್ಟ ಯಾರು ಭರಿಸ್ತಾರೆ? ಅದನ್ನೇ ಕೇಳ್ತಿರೋದು ನಾವು. ಇವಾಗ ನಮ್ಗೆ ಬದುಕೋಕೆ ಆಯ್ತು, ಇವಾಗ ಎತ್ತಬೇಕಾನೆ ತೆಗಿಬೇಕಾನೆ ತೆಗಿತೀವಿ ನಾವು. ತೆಗಿಯೋದಕ್ಕೆ ನೀವು ನಮಗೆ ಟೈಮ್ ಕೊಡಿ ತೆಗಿಬೇಕು ಅಂತಂದ್ರೆ. ನೀವು ಎತ್ತಾಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಸಾಕ್ಬಿಟ್ರೆ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ಅದು ಫರ್ದರ್ ನಾವೇನ್ ಮಾಡ್ಬೇಕು? ಆಯ್ತು, ಅದು ನೆಕ್ಸ್ಟ್ ನೀವು ಕೊಡ್ತೀರ? ಯಾವ ಸರ್ಕಾರ ಕೊಡುತ್ತೆ? ಯಾವ ಅಧಿಕಾರಿ ಕೊಡ್ತಾನೆ? ಕೃಷ್ಣ ಬೈರೇಗೌಡರಿಗೆ ನೀವೆಲ್ಲ ವಿಡಿಯೋ ಮಾಡಿ ಕಳಿಸ್ಬೇಕಲ್ಲ ಸರ್. ನೋಡಿ ಹೆಂಗೆ ನಮ್ದೆಲ್ಲ ನೋಡಿ, ನಮ್ಮ ಜೀವನವನ್ನ ಹೆಂಗೆ ಹಾಳು ಮಾಡಿದ್ದಾರೆ, ನಮ್ಮ ತಳ್ಳೋ ಗಾಡಿಗಳನ್ನ ಯಾವ ರೀತಿ ನಾಶ ಮಾಡಿದ್ದಾರೆ, ನಮ್ಮ ಬದುಕು ಮೂರಾ ಬಟ್ಟೆ ಮಾಡಿದ್ದಾರೆ. ನೋಡಿ ಸ್ಥಳಾಂತರಿಸಿ ನಡಿಬೇಕು ಅಂತ ಹೇಳ್ತೀರಾ, ನಡ್ಕೊಂಡು ಹೋಗಿ. ನಮ್ ನಷ್ಟ ನೀವೇನ್ ಮಾಡ್ತೀರಿ? ಈಗ ಆಯ್ತು, ನಮ್ ತರಕಾರಿ ಹೋಯ್ತು, ದಿವಸದ ವ್ಯಾಪಾರ ಹೋಯ್ತು, ಏನ್ ಮಾಡ್ಬೇಕೀಗ? ಹೂವು ಹೋಯ್ತು, ಏನ್ ಮಾಡ್ಬೇಕೀಗ? ಅದಕ್ಕೆ ಯಾರು ಕೊಡ್ತಾರೆ? ದುಡ್ಡು ಯಾರು ಕೊಡ್ತಾರೆ ಅದಕ್ಕೆ? ನಮ್ ಜೀವನ ಅಲ್ವಾ? ಗಾಡಿಗಳು ತಗೊಂಡು ಹೋಗ್ತಾರೆ, ಮತ್ತೆ ಅವ್ರ ಹತ್ರನೇ ಗಾಡಿಗಳು ಬಿಡಿಸ್ಕೊಳ್ಳಕ್ಕೆ ನೈಟ್ ಅಲ್ಲಿ 300 ರೂಪಾಯಿ 500 ರೂಪಾಯಿ ಕಮಿಷನ್ ತಗೊಳ್ತಾ ಇದ್ದಾರೆ. ಇದನ್ನ ಯಾರು ಕೇಳೋರು? ಬೀದಿ ಬದಿ ವ್ಯಾಪಾರಿಗಳು ಕೇಳಿದ್ರೆ ತಪ್ಪ? ಅದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡ್ತೀರಾ ನೀವು? ಮಾಧ್ಯಮದಲ್ಲೆಲ್ಲ ಬಂದಿದೆ, ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ. ಯಾಕೆ ಕಾಲಾವಕಾಶ ಕೊಡೋದಿಲ್ಲ ನೀವು? ಅಲ್ಲಿ ತರಕಾರಿಗಳು ಎತ್ಕೊಳ್ಳೋಕಾದ್ರೂ ಬಿಡ್ಬೇಕಲ್ಲ. ಲಾ ಅಂಡ್ ಆರ್ಡರ್ ಎಲ್ಲಿಂದ ತಂದ್ರಿ ನೀವು? ಯಾರು ನಿಮ್ಗೆ ಕೊಟ್ಟವ್ರ ಅಧಿಕಾರ? ಕೃಷ್ಣ ಬೈರೇಗೌಡರು ಹೇಳಿದಾರ ಲಾಠಿ ತಗೊಂಡು ಹೊಡೆದಾಕ್ರಿ ಅಂತ. ಇಲ್ಲ ತಾನೇ? ನೀವು ಅಧಿಕಾರಿಗಳು ತಾನೇ. ಬೀದಿ ಬದಿ ವ್ಯಾಪಾರಿಗಳು 5,000 ರೂಪಾಯಿ ಮೇಡಮ್ ನಾನು ನೋಡ್ತಾ ಇದ್ದೀನಿ, ಬಡ್ಡಿಗಳು ತಗೊಂಡ್ಬಂದು ವ್ಯಾಪಾರ ಮಾಡ್ತಾರೆ. ಅಂತವ್ರನ್ನ ನೀವು ಕಸದ ಬುಟ್ಟಿಯಲ್ಲಿ ತುಂಬ್ಕೊಂಡು ಹೋಗ್ಬಿಟ್ರೆ ಗಾಡಿಗಳು ಸಮೇತ ತುಂಬ್ಕೊಂಡು ಹೋಗ್ತಿರಲ್ರಿ. ಹೆಣ್ಮಕ್ಳ ಮೇಲೆ ಕೈ ಮಾಡ್ತಿರಲ್ರಿ. ಮೊನ್ನೆ ಮಾದೇಪುರದಲ್ಲಿ ಆಗಿದೆ ಮೇಡಮ್, ಅದು ಟೈಮೇ ಕೊಡಲ್ಲ ಅಂತಾರೆ. ಏನ್
ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಟೈಮ್ ಕೊಡ್ತಾ ಇದ್ದೀರಾ? ಇಲ್ಲ ತಾನೇ? ರೂಲ್ಸ್ ಎಲ್ರಿಗೂ ಒಂದೇ ಅಲ್ವಾ? ಪಾದಚಾರಿಗಳಿಗೆ ದಾರಿ ಬಿಡಿ ಅಂತ ಹೇಳಿದೀವಿ. ಎಲ್ಲ ಅಕ್ರಮ ಮಾಡ್ಕೊಂತ ಇಲ್ಲ ಅಲ್ವಾ? ಯಾಕೆ ಇದನ್ನ ನೀವು ಗಣನೆ ತಗೊಳ್ತಾ ಇಲ್ಲ? ನೀವು ಒಂದ್ 5 ಅಡಿ ಬಿಟ್ಟು ಮಾಡ್ಬೇಕಪ್ಪ. ಮಾಡಿದೀವಲ್ಲ ಮೇಡಮ್, ನಾವು ರೋಡ್ಗೂ ಬಂದಿಲ್ಲ, ಪಾದಚಾರಿಗೂ ನಾವು ಅಕ್ರಮ ಇಲ್ಲ, ಮಾಡ್ಕೊಂಡಿಲ್ಲ. ಬಾಳ ಕಡೆ ಬಿಟ್ಟಿಲ್ಲ, ನಿಮ್ದು ತಪ್ಪಿದೆ. ಮೇಡಮ್ ಐಟಿ ಹತ್ರ ನೋಡಿ, ಮೇಡಮ್ ಐಟಿ ಹತ್ರ ಬನ್ನಿ ಸರ್, ಒಂದ್ ನಿಮಿಷ ಇರಿ. ಐಟಿ ಹತ್ರ ಬನ್ನಿ, 2.5 ಅಡಿ ಅವರು ಪಾದಚಾರಿಗೆ ತರ ಬಿಟ್ಬಿಟ್ಟು ಕಾಂಕ್ರೀಟ್ ಹಾಕಿದ್ದಾರೆ. ಅದು ಬಿಟ್ಟು ಅವ್ರು ವ್ಯಾಪಾರ ಮಾಡ್ತಾ ಇದ್ದಾರೆ. ಎಲ್ಲ ತೆರವು ಮಾಡ್ತಾ ಇದೀರಲ್ಲ, ಒಂದ್ ಸರ್ವೆ ಮಾಡಕ್ ಆಗಲ್ವಾ ತಮ್ಗೆ? ಸರ್ವೆ ಮಾಡ್ಬಿಟ್ಟು ಸೂಕ್ತ ಜಾಗ ನೀವು ಪರಿಕಲ್ಪಿಸಕ್ ಆಗಲ್ವಾ ತಾವು? ಯಾಕೆ ಮಾಡ್ತಾ ಇಲ್ಲ? ಯಾವುದೇ ಸರ್ಕಾರ ಬಂದ್ರು ನಾವು ಕೇಳೋದು ಒಂದೇ. ಅವತ್ತು ಬಿಜೆಪಿ ಇತ್ತು, ಇವತ್ತು JDS ಇತ್ತು, ಇವತ್ತು ಕಾಂಗ್ರೆಸ್. ನಮಗ್ ರಾಜಕೀಯ ಬೇಡ. ನಾವು ಕೇಳೋದು ಯಾವುದೇ ಸರ್ಕಾರ ಆದ್ರೂ ಸೂಕ್ತ ಒಂದು ತನಿಖೆ ಮಾಡಿ ಜಾಗನ ಕೊಡಿ. ನಾನೊಂದು ಬೀದಿ ಬದಿ ವ್ಯಾಪಾರಿಯಾಗಿ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಮೇಡಮ್. ನಾನು ಯಾರ ಪರವಾಗೂ ಇಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಹೋದ್ರೆ, ನಿನ್ನೆ IT ಗೇಟ್ ಹತ್ರ ನಾನು ಇಲ್ಲಿ ಬರ್ತಾ ಇದ್ದೀನಿ. ನಾನು ಬಂದು ಆಲ್ರೆಡಿ ನಾವು ಇವ್ರ ಹತ್ರ ಕೃಷ್ಣ ಬೈರೇಗೌಡ್ರ ಹತ್ರ ಕಂಪ್ಲೇಂಟ್ ಮಾಡಕ್ ಬರ್ತಾ ಇದ್ದೀವಿ. IT ಹತ್ರ ಆ ತಿಂಡಿಗಳನ್ನ ಎತ್ತಿದ್ದಾರೆ. ಅಲ್ಲಿ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಸಮೀ ಉಲ್ಲಾ ಅವ್ರು ಸಾರಿ ಇದ್ದಾರೆ ಅಲ್ಲಿ. ಮೇಡಮ್ ನಾನು ಅಂಗಡಿ ಎತ್ಕೊಂಡ್ಬಿಟ್ಟಿದ್ದಾರೆ, ನಾನು ಏನ್ ಮಾಡ್ಲಿ? ನಾನು ಹೇಳಿದೆ BBMP ಅವ್ರು ಯಾರೇ ಬಂದ್ರು ದಯವಿಟ್ಟು ನನಗೆ ಫೋನ್ ಮಾಡಿ, ಈ ನಿಮಿಷ ಬಂದು ನಾನು ನಿಲ್ಲಿಸ್ತೀನಿ. ಅವ್ರು ಹಲ್ಲೆ ಮಾಡೋದ್ರೆ ನನ್ನ ಮೇಲೆ ಮಾಡ್ಲಿ, ಬೀದಿ ಬದಿ ವ್ಯಾಪಾರಿ ಮೇಲೆ ಹಲ್ಲೆ ಮಾಡಬೇಡಿ ಅಂತ ಹೇಳಿ. ಅಲ್ಲಿ ಏನಾದ್ರೂ ಒಂದು ಅವಕಾಶ ಕೊಟ್ರೆ ಆಯ್ತು, ತೆಗಿರಿ ಅಂದ್ರೆ 1 ಅವರ್ 2 ಅವರ್ ಕಾಲಾವಕಾಶ ಕೊಡಿ. ಇಲ್ಲಿಂದ ನಾವು ಹೋಗ್ತೀವಿ 2 ಗಂಟೆ ರಾತ್ರಿ, 1 ಗಂಟೆ ರಾತ್ರಿಗೆ ಪ್ರಾಣ ಹಂಗಿಲ್ದಿರ ಏನಕ್ಕೆ ತರ್ತೀವಿ? ಮನೇಲಿ ಫ್ಯಾಮಿಲಿಗಳು ನೋಡ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ವಾರ ಬಂದ್ರೆ ಅವ್ರಿಗೆ ಬಡ್ಡಿಗಳು ಕಟ್ಟಬೇಕು, ತಿಂಗಳ ಚೀಟಿಗಳು ಕಟ್ಟಬೇಕು. ಮೇಡಮ್ ನಾನು ಒಂದು ಸಾಮಾನ್ಯ ಗೃಹಿಣಿಯಾಗಿ ಬಂದಿರೋದು, ನಾನು ಎಲ್ಲ ಕಷ್ಟ ನೋಡಿನೇ ಬಂದಿದ್ದೀನಿ ಮೇಡಮ್. ಇವತ್ತು ಅವ್ರು ಆಗ್ತಾರೆ, ಇಡೀ ಶಾಪ ಹೆಂಗಿರುತ್ತೆ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ಒಂದು ಹೆಂಗಸೆ ಹೇಳ್ತಾಳೆ, ನನ್ ಗಂಡ ಇಲ್ಲ, ನಾನು 3 ಜನ ಮಕ್ಕಳನ್ನ ಓದಿಸ್ಬೇಕು, ನನಗೆ ಹೆತ್ತು ಬಿಟ್ರೆ ನಾನು ಎಲ್ಲಿ ಹೋಗ್ಲಿ? ಒಂದು ವಿಧವೆ ಹೇಳ್ತಾಳೆ, ನನ್ನ ಹಾರ್ಟ್ ಆಪರೇಷನ್ ಆಗಿದೆ, ನನಗೆ ತಿಂಗಳಿಗೆ 5,000 ರೂಪಾಯಿ ಬೇಕು, ನಾನು ಎಲ್ಲಿ ತರಲಿ? ನಾನು ಹೇಳೋದೇನಂದ್ರೆ ತೆರವುಗೊಳಿಸಿ, ಬೇಡನಲ್ಲ, ಸೂಕ್ತ ಜಾಗನ ಕಲ್ಪಿಸ್ಕೊಡಿ. ಅಕ್ರಮವಾಗಿ ಮಾಡಿರೋ ಜಾಗಗಳನ್ನ ತೆರವುಗೊಳಿಸಿ. ಪಾದಚಾರಿ ಬೇಕು, ಯಾಕಂದ್ರೆ ನಮ್ಗೆ ಜೀವನನೂ ಮುಖ್ಯ, ಜೀವನೂ ಮುಖ್ಯ. ಹಾಗಂದ್ಬಿಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದು ಸರಿ ಇಲ್ಲ. ಕಾನೂನು ಎಲ್ರಿಗೂ ಒಂದೇ, ನಾವು ಅದಕ್ಕೆ ಅಕ್ಸೆಪ್ಟ್ ಮಾಡ್ತೀನಿ. ನಾನು ಇದು ತಪ್ಪು ಅಂತ ಗೊತ್ತಿತ್ತಾನೆ. ನಾನು ಎಲ್ಲರಿಗೂ ಸೇರ್ಕೊಂಡು, ಎಲ್ಲ ರಾಜಕಾರಣಿಗೂ ಸೇರ್ಕೊಂಡು ಹೇಳ್ತಿದ್ದೀನಿ. ಅವರು ನಡೆ ತಪ್ಪಾಗಿ ಹೆಜ್ಜೆ ಇಡ್ತಾ ಇದಾರೆ ಅಂತಂದ್ಮೇಲೆ ನೀವ್ಯಾಕೆ ಸಪೋರ್ಟ್ ಮಾಡಿದ್ರಿ? ಅವತ್ತು ಯಾಕೆ ನೀವು ಎಲ್ಲ ಒಮ್ಮತದ ಒಂದು ಕ್ಯಾಬಿನೆಟ್ ಅಲ್ಲಿ ನೀವು ಯಾಕೆ ಒಮ್ಮತ ಸೂಚನೆ ಮಾಡಿದ್ರಿ? ಎಲ್ಲಾ ಪಕ್ಷಗಳು ಯಾಕೆ ಮಾಡಿದ್ರಿ? ಇವತ್ತು ಇಷ್ಟೆಲ್ಲ ಮಾತಾಡೋರು ಅವತ್ತೇ ಅಪೋಸ್ ಮಾಡ್ಬೇಕಾಗಿತ್ತು. ಇವತ್ತು ನೀವು ಏನ್ ದೊಡ್ಡ ನಿಮ್ ಪರವಾಗಿ ಏನು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇಲ್ಲ. ಇವರು ಎಲ್ಲ ರಾಜಕೀಯ ಮಾಡ್ತಾರೆ, ಎಲ್ಲ ರಾಜಕೀಯನೇ. ಅವ್ರು ಯಾರು ಬಿಜೆಪಿ ಬಂದು ನಿಮ್ಗೆ ಸಪೋರ್ಟ್ ಮಾಡಿ ಬೀದಿ ಬದಿ ನಿಂತುಬಿಟ್ಟು ನಿಮ್ಗೆ ಏನಾದ್ರು ಸಪೋರ್ಟ್ ಮಾಡಿದ್ರ? ಅವ್ರ ತಕ್ಕಂತೆ ಅವ್ರು ನಡ್ಕೋತಾ ಇದ್ದಾರೆ ಅಷ್ಟೇ.